ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯದಲ್ಲಿ ಮೂವರು ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ಬೇಲ್ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಿಗದಿಯಾಗಿತ್ತು. ಆದರೆ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 27ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. A2 ಆರೋಪಿ ಪವಿತ್ರ ಗೌಡ, A1 ಆರೋಪಿ ಪವಿತ್ರ ಗೌಡ ಮತ್ತು A7 ಆರೋಪಿ ಅನುಕುಮಾರ್ ಇಬ್ರು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ಸೊ ಈ ಅರ್ಜಿಯ ವಿಚಾರಣೆಯನ್ನ ಇವತ್ತು ನಡೆಸಬೇಕಾಗಿತ್ತು. ಆದರೆ ಈಗ ಆಗಸ್ಟ್ 27ನೇ ತಾರೀಕು ವಿಚಾರಣೆಯನ್ನ ನಡೆಸೋದಾಗಿ ಮುಂದೂಡಿಕೆಯನ್ನ ಮಾಡಲಾಗಿದೆ. ಅಂದ್ರೆ ಇದು ಎರಡನೇ ಬಾರಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ಹಿಂದೆ ಕೂಡ ವಿಚಾರಣೆಯನ್ನ ಕೈಗೆತ್ಕೊಳ್ಬೇಕಾಗಿತ್ತು, ಅವರು ಅರ್ಜಿಯನ್ನ ಹಾಕೊಂಡಿದ್ರು. ಆನಂತರ ಇವತ್ತಿಗೆ ನಿಗದಿಪಡಿಸಲಾಗಿತ್ತು. ಈಗ ಮತ್ತೊಮ್ಮೆ 27ನೇ ತಾರೀಕಿಗೆ ನಿಗದಿಯಾಗಿರೋದ್ರಿಂದ A1 ಆರೋಪಿ ಮತ್ತು A7 ಆರೋಪಿ ಇಬ್ಬರು ಕೂಡ ತಮ್ಮ ಜಾಮೀನಿನ ಅರ್ಜಿ ಭವಿಷ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಆಗಸ್ಟ್ 27ನೇ ತಾರೀಕಿನವರೆಗೂ ಕಾಯಬೇಕು. ಈ ಪ್ರಕರಣದ ಆರೋಪಿಗಳ ಪೈಕಿ 3 ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ನಿನ್ನೆ ವಿನಯ್, ಸ್ಟೋನಿ ಬ್ರೂಕ್ನ ಮಾಲೀಕ ಮತ್ತು ದರ್ಶನ್ನ ಪರಮಾಪ್ತ ನಿನ್ನೆ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಆದರೆ ಇವರಿಗಿಂತ ಮೊದಲೇ ಅನುಕುಮಾರ್ ಫಸ್ಟ್ ಜಾಮೀನು ಅರ್ಜಿಯನ್ನ ಹಾಕಿದ್ದು. ಅದಾದ ನಂತರದಲ್ಲಿ A1 ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡ್ರು. ಇವರಿಬ್ಬರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇವತ್ತಿಗೆ ನಿಗದಿಯಾಗಿತ್ತು. ಇವತ್ತು ನ್ಯಾಯಾಲಯದ ಮುಂದೆ ಇದಕ್ಕೆ ವಿಚಾರಣೆಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಆಗಸ್ಟ್ 27ನೇ ತಾರೀಕು ವಿಚಾರಣೆಯನ್ನ ನಡೆಸೋಣ ಅಂತ ಹೇಳಿ ಮುಂದೂಡಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಾದ ನಂತರದಲ್ಲಿ ಚಾರ್ಜ್ ಶೀಟ್ ಆದ ನಂತರವೇ ಎಲ್ಲರೂ ಕೂಡ ಜಾಮೀನಿಗೆ ಅರ್ಜಿ ಹಾಕಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇತ್ತು. ಆದರೆ ಇದು ಅವರವರಲ್ಲೇ ಮೂಡಿದಂತಹ ಒಡಕಿನ ಪರಿಣಾಮವೋ ಅಥವಾ ಇದು ಒಂದು ಸ್ಟ್ರಾಟಜಿಯೋ ಗೊತ್ತಿಲ್ಲ. ಆದರೆ ಅನುಕುಮಾರ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕೊಂಡಿದ್ರು. ಈಗ 27ರವರೆಗೂ ಜಾಮೀನು ಭವಿಷ್ಯಕ್ಕಾಗಿ ಕಾಯಲೇಬೇಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ನೇರವಾಗಿ ಇವತ್ತು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರ ಅಥವಾ ಏನಾದರೂ ವಾದಗಳು ಆಯ್ತಾ ಈ ಸಂದರ್ಭದಲ್ಲಿ? ದಿವ್ಯಾ, A7 ಆರೋಪಿ ಅನುಕುಮಾರ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಇದೀಗ ಕೆಲವೇ ಕ್ಷಣಗಳ ಹಿಂದೆ CCH ಕೋರ್ಟ್ 57ರಲ್ಲಿ ವಿಚಾರಣೆಗೆ ಬಂತು. ಈ ಸಂದರ್ಭದಲ್ಲಿ ಕಳೆದ 2 ದಿನಗಳ ಹಿಂದೆ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಕೊಡಲಾಗಿತ್ತು. ಅಂದರೆ ಪೊಲೀಸರಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಹೇಳಲಾಗಿತ್ತು. ಹೀಗಾಗಿ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಆದರೆ ಪ್ರಕರಣದ SPP ಪ್ರಸನ್ನ ಕುಮಾರ್ ಅವರು ಇಲ್ಲ, ಹೊರಗಿದ್ದಾರೆ, ಅವರು ಬೆಂಗಳೂರಿನಲ್ಲಿಲ್ಲ. ಹೀಗಾಗಿ ವಿಚಾರಣೆಯನ್ನು ಮುಂದೂಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಇದೇ ತಿಂಗಳ 27ನೇ ತಾರೀಕಿಗೆ ಜಾಮೀನಿನ ಅರ್ಜಿಯ ವಿಚಾರಣೆ ಹೋಗಿದೆ. ಹೀಗಾಗಿ 27ನೇ ತಾರೀಕು ಜಾಮೀನು ಅರ್ಜಿಯ ವಿಚಾರಣೆ ಬರಲಿದೆ. ಅಲ್ಲಿಗೆ ಬಹುತೇಕ ಅನುಕುಮಾರ್ ಅವ್ರದ್ದು ಈ ರೀತಿ ಆದರೆ SPP ಅವರು ಊರಲ್ಲಿ ಇಲ್ಲದ ಕಾರಣ ಪವಿತ್ರ ಗೌಡ ಅವರ ಅರ್ಜಿಗೂ ಕೂಡ ಇದೇ ರೀತಿಯಾದಂತಹ ಆದೇಶ ಬರಬಹುದು. ದಿವ್ಯಾ, ಓಕೆ, ಅಂದರೆ ಇಬ್ಬರು ಇದಕ್ಕೆ ಅಬ್ಜೆಕ್ಷನ್ ಸಲ್ಲಿಕೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಅಬ್ಜೆಕ್ಷನ್ ಸಲ್ಲಿಕೆ ಮಾಡಲಿಕ್ಕೆ ಅವರೇ ಇಲ್ಲದೇ ಇದ್ದ ಕಾರಣವೇ ಮುಂದೂಡಿಕೆಗೆ ರೀಸನ್ ಅಂತ ಹೇಳ್ಬೋದಾ? ಹೌದು ದಿವ್ಯಾ, SPP ಪ್ರಸನ್ನ ಕುಮಾರ್ ಅವರು ಇವತ್ತು ಬೆಂಗಳೂರಿನಲ್ಲಿ ಇಲ್ಲ. ಹೀಗಾಗಿ ಇವರ ವಾದಕ್ಕೆ ಅವಕಾಶವನ್ನು ಕೊಡಬೇಕು, ಹೀಗಾಗಿ ಕಾಲಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ SPP ಪರ ವಕೀಲರು ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಸನ್ನ ಕುಮಾರ್ ಅವರು ಇಲ್ಲದ ಹಿನ್ನೆಲೆಯಲ್ಲಿ. ಹೀಗಾಗಿಯೇ ವಿಚಾರಣೆಯನ್ನು 27ಕ್ಕೆ ಮುಂದೂಡಲಾಗಿದೆ. ಅವತ್ತು ಈ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಪವಿತ್ರ ಗೌಡ ಹಾಗೆ ಅನುಕುಮಾರ್ ಹಾಗೆ A10 ಆರೋಪಿ ವಿನಯ್ ಇವರ ಪರ ವಕೀಲರು ವಾದವನ್ನು ಮೊದಲಿಗೆ ಮಂಡನೆ ಮಾಡಲಿದ್ದಾರೆ. ಅದಾದ ಬಳಿಕ SPP ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರು ಜಾಮೀನನ್ನು ಕೊಡಬೇಕೋ ಬೇಡವೋ ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಆದರೆ ಈಗ ಸದ್ಯ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿರೋದು, ಅನುಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಹೌದು ದಿವ್ಯಾ, ಈಗ ಅಂದರೆ 3 ಒಟ್ಟಿಗೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಅದು A2 ಆರೋಪಿ ಪವಿತ್ರ ಗೌಡ, A7 ಅನುಕುಮಾರ್ ಹಾಗೆ A10 ವಿನಯ್, ಈ 3 ಜನ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಹೀಗಾಗಿ ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಪೊಲೀಸರಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಯಾಕಂತ ಹೇಳಿದ್ರೆ 17ನೇ ತಾರೀಕು ಅನುಕುಮಾರ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದು, 18ನೇ ತಾರೀಕು ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದು. ಹೀಗಾಗಿ ಇವತ್ತು 22ನೇ ತಾರೀಕು ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಹೇಳಲಾಗಿತ್ತು. ಹೀಗಾಗಿ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಇಲ್ಲದ ಹಿನ್ನೆಲೆಯಲ್ಲಿ ಇದೀಗ ಜಾಮೀನು ಅರ್ಜಿಯನ್ನು ಮುಂದೂಡಿಕೆ ಮಾಡಲಾಗಿದೆ. 27ನೇ ತಾರೀಕು ಜಾಮೀನು ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ವಾದ ಪ್ರತಿವಾದಕ್ಕೆ ನಡೆಯಲಿದೆ.
ರೈಟ್ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ವಿಚಾರಣೆ ಆಗಸ್ಟ್ 27ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. SPP ಪ್ರಸನ್ನಕುಮಾರ್ ಅವರ ರಜೆ ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಿಕೆ ಮಾಡಿದ್ದಾರೆ.